ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರ ಒಂದು ವಿಚಾರವಾಗಿ, ಇನ್ನು ಕನ್ಯಾ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ, ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹ ಸ್ಥಿತಿಯ ಒಂದು ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಮೊದಲನೇದಾಗಿ ತಿಳ್ಕೊಳ್ತಾ, ತದನಂತರ ಕನ್ಯಾ ರಾಶಿಯವರ ಒಂದು ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇದೆ, ತತ್ಸಂಬಂಧ ಫಲಗಳು ಯಾವ ರೀತಿ ಇರುತ್ತೆ ಮತ್ತು ಪರಿಹಾರಾರ್ಥವಾಗಿ ಯಾವ ದೇವತೆಯನ್ನು ಆರಾಧನೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ 4/9/2024 ತಾರೀಕಿನ ದಿನ ಬುಧ ಗ್ರಹರು ಸಿಂಹರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. 16ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ರವಿಗ್ರಹರ ಒಂದು ಪ್ರವೇಶ. 18ನೇ ತಾರೀಕು ಪುನಃ ತುಲಾ ರಾಶಿಗೆ ಶುಕ್ರಗ್ರಹರ ಒಂದು ಪ್ರವೇಶ ಆಗ್ತಕ್ಕಂಥದ್ದು. 23ನೇ ತಾರೀಕು ಬುಧ ಗ್ರಹರು ಕನ್ಯಾ ರಾಶಿಗೆ ಪುನಃ ಪ್ರವೇಶ ಆಗ್ತಕ್ಕಂಥದ್ದು ಗ್ರಹಸ್ಥಿತಿಯ ಒಂದು ಬದಲಾವಣೆಗಳಾಗಿರ್ತಕ್ಕಂಥದ್ದು. ನೋಡಿ, ಕನ್ಯಾ ರಾಶಿಯವರಿಗೆ 1ನೇ ಮನೆ ಮತ್ತು 12ನೇ ಮನೆಯಲ್ಲಿ ಬುಧ, ರವಿ ಮತ್ತು ಶುಕ್ರ, ಕೇತು ಗ್ರಹರ ಒಂದು ಪ್ರಭಾವ ಇರುವಂಥದ್ದು. 18ನೇ ತಾರೀಕಿನ ನಂತರ 12ನೇ ಮನೆಯಲ್ಲಿ ರವಿಗ್ರಹರ ಒಂದು ಪ್ರಭಾವ, ಬುಧ ಗ್ರಹರ ಒಂದು ಪ್ರಭಾವ ಇರುತ್ತೆ. ಇನ್ನು ನೋಡಿ, 2ನೇ ಮನೆಯಲ್ಲಿ ಶುಕ್ರ ಗ್ರಹರ ಒಂದು ಪ್ರಭಾವ 18ನೇ ತಾರೀಕಿನ ನಂತರ ಶುಕ್ರರ ಒಂದು ಪರಿಭ್ರಮಣ ಆದ ನಂತರ ಶುಕ್ರ ಗ್ರಹರ ಒಂದು ಪ್ರಭಾವ ಬರುವಂಥದ್ದು. 6ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ, 7ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ, 9ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ, 10ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇರುವಂಥದ್ದು. ನೋಡಿ, ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅವರ ಒಂದು ಆರ್ಥಿಕ ವಿಚಾರಗಳಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಕೌಟುಂಬಿಕ ವಿಚಾರಗಳಲ್ಲಿ ಅತ್ಯಂತ ಶಾಂತಿ ಮತ್ತು ನೆಮ್ಮದಿಯನ್ನ ಒಂದು ವಾತಾವರಣವನ್ನ ಅವರು ಪಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವರಿಗೆ ಪ್ರಗತಿ ಉಂಟಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಜನ್ಮ ರಾಶಿಯಲ್ಲೇ ಕೇತುವಿನ ಒಂದು ಪ್ರಭಾವ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ನಿರಾಸಕ್ತಿ ಮತ್ತು ಅಸ್ವೀಕಾರ ಮನೋಭಾವ ಎಲ್ಲ ಇದ್ರೂ ಕೂಡ ಏನೋ ಒಂದು ರೀತಿ ಶಾರ್ಟೇಜ್ ಅನ್ನುವಂತಹ ಒಂದು ಮನಸ್ಥಿತಿ ಅವರಲ್ಲಿ ಕಾಡ್ತಾ ಇರುತ್ತೆ. ನೋಡಿ, ಕೇತುವಿನ ಒಂದು ಪ್ರಭಾವ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆದರೂ ಕೂಡ ಅವ್ರು ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಅದು ಸ್ವಲ್ಪ ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತಂದುಕೊಡುತ್ತೆ. ಆದ್ರಿಂದ ಗಣಪತಿಯ ಒಂದು ಮಂತ್ರವನ್ನ ನೋಡಿ, ಸಣ್ಣ ಮಂತ್ರ ಓಂ ಗಂ ಗಣಪತೇ ನಮಃ, ಈ ಒಂದು ಮಂತ್ರವನ್ನ ಅವರು ಜಪ ಮಾಡ್ಕೊಳ್ಳೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೋಡಿ, ಮುಂದುವರೆದ ಭಾಗವಾಗಿ ಅವರಿಗೆ ಉದ್ಯೋಗದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ವೈವಾಹಿಕ ವಿಚಾರ, ವೈವಾಹಿಕ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಇರತಕ್ಕಂಥದ್ದು. ಅದೇ ವಿಧವಾಗಿ ಆಭರಣಗಳನ್ನು ಖರೀದಿ ಮಾಡೋದಕ್ಕೆ, ವಾಹನವನ್ನು ಖರೀದಿ ಮಾಡೋದಕ್ಕೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನೋಡಿ, ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗ್ತಕ್ಕಂಥದ್ದು. ಇನ್ನು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡುವಂಥದ್ದು, ಇನ್ನು ಅವರು ಮಾಡ್ತಾ ಇರ್ತಕ್ಕಂತಹ ದೈವ ಉಪಾಸನೆಗಳಾಗಿರ್ಬೋದು, ಮಂತ್ರ ಜಪಗಳಾಗಿರ್ಬೋದು, ಇದೆಲ್ಲವಕ್ಕೂ ಕೂಡ ಅವ್ರಿಗೆ ಬಹಳಷ್ಟು ಶೀಘ್ರವಾಗಿ ಫಲವನ್ನು ಪಡೆಯುವಂತಹ ಒಂದು ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲೂ ಇರುತ್ತೆ. ಮತ್ತು ಈ ವರ್ಷ ಪೂರ್ತಿ ಗುರು 9ನೇ ಮನೆಯಲ್ಲಿರೋದ್ರಿಂದ ನೋಡಿ, ಈ ವರ್ಷ ಅವರು ಏನೇ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಪುಣ್ಯ ಕಾರ್ಯಗಳು ಮಾಡುವಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ಒಂದು ರೀತಿ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುವಂಥದ್ದು ಮತ್ತು ಅವರಿಗೆ ಮಂತ್ರ ಜಪ ಇವೆಲ್ಲವೂ ಕೂಡ ಅವರಿಗೆ ಬಹಳಷ್ಟು ಪಾಸಿಟಿವ್ ಆಗಿ ಅವರ ಒಂದು ಜೀವನದಲ್ಲಿ ಅವರಿಗೆ ಉತ್ತಮವಾದಂತಹ ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ಸಂಬಂಧ ವಿಚಾರಗಳಲ್ಲಿ ಕೋರ್ಟ್ ವ್ಯಾಜ್ಯಗಳೇನಾದರೂ ಇದ್ರೂ ಕೂಡ ಅವೆಲ್ಲವೂ ಕೂಡ ಅವ್ರಿಗೆ ಅನುಕೂಲಗಳಾಗುವಂಥದ್ದು, ಜಯಪ್ರಾಪ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ.
ಇನ್ನು ನೋಡಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಮೋಸ ಅಥವಾ ವಂಚನೆ ನಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಅಥವಾ ಮೋಸಕ್ಕೆ ಒಳಗಾಗುವಂತಹ ಒಂದು ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿರುತ್ತೆ. ಆದ್ರಿಂದ ಸ್ವಲ್ಪ ಈ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ಎರಡನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಗಳಾಗುವಂಥದ್ದು, ವಿವಾಹ ಪ್ರಯತ್ನಗಳಲ್ಲಿ ಅವರಿಗೆ ಜಯಪ್ರಾಪ್ತಿ ಆಗುವಂಥದ್ದು, ಶುಭ ಸುದ್ದಿಗಳನ್ನು ಕೇಳುವಂತಹ ಒಂದು ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ನೋಡಿ, ವೃತ್ತಿ ಕ್ಷೇತ್ರ 10ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಈ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ, ಅಥವಾ ಅಲ್ಲಿ ಕಿರಿಕಿರಿ ಆಗುವಂಥದ್ದು ಅಥವಾ ಜಗಳಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ವೃತ್ತಿ ಸ್ಥಳ ಅಥವಾ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂತಹ ಒಂದು ಸ್ಥಳಗಳಲ್ಲಿ ಕನ್ಯಾ ರಾಶಿಯ ಜಾತಕರು ಸ್ವಲ್ಪ ಶಾಂತ ರೀತಿಯಿಂದ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ವರ್ತಿಸಬೇಕಾಗುತ್ತೆ. ವಿನಾಕಾರಣ ಕಿರಿಕಿರಿಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಪರಿಹಾರಾರ್ಥವಾಗಿ ನೋಡಿ, ಲಕ್ಷ್ಮೀ ನರಸಿಂಹ ದೇವರನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲವನ್ನ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ ಕನ್ಯಾ ರಾಶಿಯವರ ಒಂದು ಸಂಕ್ಷಿಪ್ತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.